ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎದ್ದು ನೋಡಿದ್ರೆ ಕುಡಿಯೋಕ್ಕೂ ನೀರಿಲ್ಲ, ಅಡುಗೆ ಮಾಡೋಕ್ಕೂ ಕೂಡ ನೀರಿಲ್ಲ. ಅದಕ್ಕೆ ಹೋಗಿ ಮೊದಲು ಕಾವೇರಿ ನೀರು ಇಟ್ಕೊಂಡೆ. ಅದಾದಮೇಲೆ ನಾರ್ಮಲ್ ಕೆಲಸಕ್ಕೆ ರೆಡಿಯಾಗಿ ಕೆಲಸದ ಕಡೆ ಓಡ್ತಾ ಇದ್ದೀನಿ. ಅದಾದಮೇಲೆ ಕೆಲಸಕ್ಕೆ ಬಂದು ನೋಡಿದ್ರೆ ಇನ್ನೂ ಡೋರ್ ಓಪನ್ ಆಗಿರಲಿಲ್ಲ. ಆಯಿತು ಸರಿ ಅಂದ್ಕೊಂಡೆ. ಆಮೇಲೆ ಬಂದಾದ್ಮೇಲೆ ನಾರ್ಮಲ್ ನಮ್ಮ ಕೆಲಸ ಇದ್ದಿದ್ದೆಲ್ಲ ಒರೆಸ್ಕೊಂಡು ಇಟ್ಕೊಂಡು ಕೂತಿರೋದು. ಅದಾದಮೇಲೆ ಒಂದು ಗ್ಲಾಸ್ ಹಾಲು ಮತ್ತು ರಸ್ಕ್ ತಿನ್ನೋಕೆ ಹೋದೆ. ಅದು ಬಂದಾದಮೇಲೆ ನಾರ್ಮಲ್ ಕಸ್ಟಮರ್ ಬಂದಿದ್ದರು, ಅಟೆಂಡ್ ಮಾಡ್ಕೊಬೋತಿದ್ದು. ಅದಾದಮೇಲೆ ಮತ್ತೆ ಒಂದು IFB ವಾಷಿಂಗ್ ಮಿಷಿನ್ ಕೊಡಬೇಕಿತ್ತು. ಅದು ನೋಡಿದ್ರೆ ಭಾರ. ಅದನ್ನು ಎತ್ಕೊಂಡು ಹೋಗೋಷ್ಟರಲ್ಲಿ ಜೊತೆಗೆ ಕೈಯೆಲ್ಲ ಕೆಂಪಾಗೋಗಿತ್ತು. ಅಷ್ಟರಲ್ಲಿ ಆಗಲೇ ಟೈಮ್ ಆಗಿತ್ತು ಊಟಕ್ಕೆ. ಹೋಗಿ ಊಟ ಮಾಡ್ಕೊಂಡು ರಿಟರ್ನ್ ಬಂದು ಮತ್ತು ಅಲ್ಲೇ ಟೈಮ್ ಆಗಿತ್ತು. ಹೋಗಿ ಸ್ಟೋರ್ ಲೈಟೆಲ್ಲ ಮೇಲ್ಗಡೆ ಆನ್ ಮಾಡ್ಕೊಂಬರ್ತಾ ಅದು ನೋಡಿದ್ರೆ ಮತ್ತು ನಮ್ಮದು ಫರ್ನಿಚರು ಮತ್ತು ಸೋಫಾ ಎಲ್ಲ ಬಂದಿದ್ದವು, ಹೊಸವು ಡೈನಿಂಗ್ ಟೇಬಲ್ ಎಲ್ಲ ಬಂದಿದ್ದವು. ಅವನ್ನೆಲ್ಲ ಇಳಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೋ. ಅದಾದಮೇಲೆ ಮನುನ ಕರ್ಕೊಂಡು ಬೇಕ್ರಿಗೆ ಹೋದೆ. ಹಂಗೆ ಮನು ಗೊತ್ತಿರಬೇಕು, ಬಾಮೈದ ಮಕ್ಕಳಿ ಬಂದಿದ್ದ. ಅವ್ನು ಹಂಗೆ ವಿಸಿಟ್ ಮಾಡ್ಕೊಂಡು ನಮ್ದು ಇನ್ನೊಂದು ಫೋನು ಫ್ಲ್ಯಾಶಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂಥೇಳಿ ಅದನ್ನು ನಮ್ಮ ಇನ್ನೊಂದು ಸ್ಟೋರ್ಗೆ ತಗೊಂಡೋಗಿದ್ದೋ. ಅದು ಮಾರ್ನಿಂಗ್ ಕೊಡ್ತೀನಿ ಅಂತಂದರು. ಆಮೇಲೆ ನಮ್ಮದು ರೋಸ್ಟಲ್ ಆಲೆ ಎಲ್ಲನೂ ಎತ್ತಿಕ್ಕಿದ್ರು. ನಾನು ಲೈಟ್ ಆಫ್ ಮಾಡಿ ನಾರ್ಮಲ್ ನಮ್ಮ ಸ್ಟೋರ್ ಇವತ್ತೇ ಸ್ವಲ್ಪ ಬೇಗ ಕ್ಲೋಸ್ ಆಗ್ತಾಯಿರೋದು ಅಂತ ಹೇಳೋದಕ್ಕೆ ನಮ್ಮ ಓನರು ನಗಾಡ್ಕೊಂಡು ಕ್ಲೋಸ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮ ದೊಡ್ಡತ್ತೆ ಮನೆಗೆ ಹೋದರೆ ನಮ್ಮ ಚಿಕ್ಕತ್ತೆನೂ ಬಂದಿದ್ದರು. ಹಂಗೆ ಅವ್ರನ್ನ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ನಮ್ಮ ದೊಡ್ಡ ಮಾವನ ಮಾತಾಡಿಸ್ಕೊಂಡು ಬಾಯ್ ಅಂತೇಳಿ ಬಂದು ಮನಗೋಷ್ಟರಲ್ಲಿ ಟೈಮ್ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡು. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಶುಭರಾತ್ರಿ.